ಹಾಯ್ ಫ್ರೆಂಡ್ಸ್, ನಾನು ಅಶ್ವಿನಿ ಫ್ರಮ್ ಮ್ಯಾಂಗ್ಳೂರ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನಿವತ್ತು ತುಂಬಾ ಟೇಸ್ಟಿಯಾಗಿರುವ ಹಾಗೆಯೇ ತುಂಬಾ ಹೆಲ್ದಿಯಾಗಿರುವ ರಾಗಿ ಅವಲಕ್ಕಿ ಚೂಡವನ್ನು ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೇನೆ. ವೆಯ್ಟ್ ಲಾಸ್ ಆಗುವವರಿಗೆ ಒಂದು ಸೂಪರ್ ಆಗಿರುವ ಟೇಸ್ಟಿ ತಿಂಡಿ ಅಂತಲೇ ಹೇಳಬಹುದು. ಸೊ 5 ನಿಮಿಷದಲ್ಲಿ ಮನೆಯಲ್ಲಿರುವ ಇಂಗ್ರೀಡಿಯೆಂಟ್ಸ್ಗಳನ್ನು ಯೂಸ್ ಮಾಡಿಕೊಂಡು ಯಾವ ಥರ ಟೇಸ್ಟಿಯಾಗಿರುವ ಅವಲಕ್ಕಿ ಚೂಡವನ್ನು ಮಾಡೋದು ಅಂತ ನೋಡೋಣ. ಸೊ ಒಂದು ನಾನ್ ಸ್ಟಿಕ್ ಪಾತ್ರೆ ತಗೊಂಡಿದ್ದೇನೆ. ಅದಕ್ಕೊಂದು 4 ರಿಂದ 5 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ, ಎಣ್ಣೆ ಬಿಸಿಯಾದ ನಂತರ ಒಂದು 1/4 ಸ್ಪೂನ್ ಆಗುವಷ್ಟು ಸಾಸಿವೆ ಹಾಕಿದ್ದೇನೆ. ಇನ್ನು ಈ ಸಾಸಿವೆ ಸಿಡಿಬೇಕು. ಸೊ ಇದನ್ನು ನಾನು ಮಧ್ಯಮ ಫ್ಲೇಮಲ್ಲಿ ಇಟ್ಕೊಂಡು, ಅಂದರೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಒಗ್ಗರಣೆ ರೆಡಿ ಮಾಡ್ತಾ ಇದ್ದೇನೆ. ಸೊ ಈಗ ಸಾಸಿವೆ ಸಿಡಿತಾ ಇದ್ದ ಹಾಗೆಯೇ 1/4 ಸ್ಪೂನ್ ಆಗುವಷ್ಟು ಜೀರಿಗೆ ಕೂಡ ಹಾಕಿದ್ದೇನೆ. ಅದರ ಜೊತೆಗೇ ಒಂದು 2 ಮೆಣಸನ್ನು ಈ ಥರ ಕಟ್ ಮಾಡಿಬಿಟ್ಟು ಹಾಕಿದ್ದೇನೆ. ಸೊ ಅದರ ಜೊತೆಗೇ ನಾನು ಒಂದು 10 ರಿಂದ 12 ಎಸಳಾಗುವಷ್ಟು ಬೆಳ್ಳುಳ್ಳಿಯನ್ನು ಜಜ್ಜಿಬಿಟ್ಟು ಹಾಕಿದ್ದೇನೆ. ನಂತರ ಸ್ವಲ್ಪ ಕರಿಬೇವಿನ ಎಲೆಗಳು ಸ್ವಲ್ಪ ಜಾಸ್ತಿ ಕೂಡ ಹಾಕ್ಕೊಳ್ಬೋದು, ಒಳ್ಳೆ ಘಮ ಬರ್ತದೆ. ಸೊ ನೋಡಿ, ಇದು ಸ್ವಲ್ಪ ಕ್ರಿಸ್ಪಿ ಆಗಬೇಕು. ಈ ಕರಿಬೇವಿನ ಎಲೆಗಳು ಹಾಕಿದ್ದೇವಲ್ಲ, ಸ್ವಲ್ಪ ಕ್ರಿಸ್ಪಿ ಆಗಬೇಕು. ಹಾಗೆಯೇ ಈ ಬೆಳ್ಳುಳ್ಳಿಯಲ್ಲಿರುವ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು, ಲೈಟಾಗಿ ಕಲರ್ ಚೇಂಜ್ ಆಗಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಬೇಕು. ಸೊ ಇದು ತುಂಬಾ ಕ್ವಿಕ್ಕಾಗಿ ಆಗ್ತದೆ. ಒಂದು 5 ನಿಮಿಷದಲ್ಲಿ ಟೇಸ್ಟಿಯಾಗಿರುವ ಒಂದು ಫುಡ್ ರೆಡಿ ಆಗ್ತದೆ. ಸೊ ಹಾಗೆಯೇ ಮನೆಯವ್ರಿಗೆಲ್ಲರಿಗೂ ಸಹ ಇಷ್ಟ ಆಗ್ತದೆ. ಇದು ಅದಲ್ಲದೆ ಈ ಚಳಿ ವೆದರ್ ಕೂಡ ಈಗ, ಸೊ ಹಾಗಾಗಿರುವಾಗ ಚಳಿಯಲ್ಲಿ ಇದನ್ನು ತಿನ್ನಲಿಕ್ಕೆ ಕೂಡ ತುಂಬ ಟೇಸ್ಟಿ ಆಗ್ತದೆ, ತುಂಬ ಇಷ್ಟಪಟ್ಟು ತಿಂತೀರಿ. ಸೊ ಈಗ ನಾನೊಂದು 3/4 ಕಪ್ ಆಗುವಷ್ಟು ಕಡಲೆ ಬೀಜ ಹಾಕಿದ್ದೇನೆ. ಸೊ ಇದು ಕ್ವಾಂಟಿಟಿ ನಿಮಗೆ ಯಾವ ಥರ ಬೇಕಾದ್ರೂ ತಗೊಳ್ಬಹುದು, ಯಾಕಂದರೆ ಕಡಲೆ ಬೀಜ ಜಾಸ್ತಿ ಹಾಕಿದರೆ ಒಳ್ಳೆ ಟೇಸ್ಟ್ ಬರ್ತದೆ. ಇದು 1 ನಿಮಿಷಗಳ ಕಾಲ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು, ಲೈಟಾಗಿ ಕಲರ್ ಚೇಂಜ್ ಆಗಬೇಕು. ಈ ಕಡಲೆ ಬೀಜವನ್ನು ಎಣ್ಣೆಯಲ್ಲಿ ಹುರಿಯೋದ್ರಿಂದ ಒಳ್ಳೆಯ ಒಂದು ಘಮ ಬರ್ತದೆ ಮತ್ತು ಟೇಸ್ಟ್ ಅನಿಸ್ತದೆ. ಸೊ ಈಗ ನಾನು ಒಂದು 1/4 ಕಪ್ ಆಗುವಷ್ಟು ಹುರಿಗಡಲೆಯನ್ನು ಹಾಕಿದ್ದೇನೆ. ಸೊ ಇದು ಬೇಕಾದ್ರೆ ನೀವು ಈಕ್ವಲ್ ಕ್ವಾಂಟಿಟಿಯಲ್ಲಿ ಕೂಡ ತಗೊಳ್ಬೋದು, ಅಂದರೆ ಅರ್ಧ ಕಪ್ ಮಾಡಿ ಕೂಡ ತಗೊಳ್ಬಹುದು. ಆದರೆ ನಾನು ಕಡಲೆ ಬೀಜ ಸ್ವಲ್ಪ ಜಾಸ್ತಿ ತಗೊಂಡಿದ್ದೇನೆ, ಹುರಿಗಡಲೆಯನ್ನು ಸ್ವಲ್ಪ ಕಮ್ಮಿ ತಗೊಂಡಿದ್ದೇನೆ. ಸೊ ಇದು ತುಂಬ ಟೇಸ್ಟಿ ಆಗ್ತದೆ. ಈ ರಾಗಿ ಅವಲಕ್ಕಿಯ ನಡುವಿಗೆ ಈ ಕಡಲೆ ಬೀಜಗಳೆಲ್ಲ ಸಿಕ್ಕುವಾಗ ತುಂಬ ಟೇಸ್ಟಿ ಆಗ್ತದೆ. ಸೊ ಒಂದು ಟೈಮ್ ಪಾಸ್ ಆಗುವ ತಿಂಡಿ ಅಂತಲೇ ಹೇಳ್ಬೋದು. ಈವ್ನಿಂಗ್ ಟೀ ಜೊತೆಗೆ ಇದೆಲ್ಲ ಇದ್ದರೆ ತುಂಬ ಸೂಪರ್ ಆಗಿರ್ತದೆ. ಸೊ ತಿಂದಷ್ಟು ಗೊತ್ತೇ ಆಗಲ್ಲ, ಹೊಟ್ಟೆ ಅಂತೂ ಫುಲ್ ಆಗಿಯೇ ಆಗುತ್ತೆ. ಒಂದು ಒಳ್ಳೆ ಪ್ರೋಟೀನ್ ಯುಕ್ತ ಫುಡ್ ಅಂತಲೇ ಹೇಳ್ಬೋದು. ಅದಲ್ಲದೆ ಮಕ್ಕಳಿಗೂ ಕೂಡ ಇಷ್ಟ ಆಗ್ತದೆ, ಎಲ್ಲ ಅಂದರೆ ದೊಡ್ಡವರಿಗೆ ಕೂಡ ಇಷ್ಟ ಆಗ್ತದೆ. ಸೊ ಅಂತಹ ತಿಂಡಿ ಇದು. ಸೊ ಹಾಗಾಗಿ ಮನೆಯಲ್ಲಿ ಟ್ರೈ ಮಾಡಿ. ಈಗ ನಾನು ಗ್ಯಾಸನ್ನು ಫುಲ್ಲಾಗಿ ಸ್ಲೋ ಮಾಡಿಬಿಟ್ಟು ಮಸಾಲ ಆ್ಯಡ್ ಮಾಡ್ತಾ ಇದ್ದೇನೆ. ಒಂದು 1/4 ಸ್ಪೂನ್ ಆಗುವಷ್ಟು ಅರಶಿನ ಪೌಡರ್, ಒಂದು 1/4 ಸ್ಪೂನ್ ಆಗುವಷ್ಟು ಗರಂ ಮಸಾಲ, ಅರ್ಧ ಸ್ಪೂನ್ ಆಗುವಷ್ಟು ರೆಡ್ ಚಿಲ್ಲಿ ಪೌಡರ್, ಅರ್ಧ ಸ್ಪೂನ್ ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಸ್ಪೂನ್ ಬೇಕಾಗ್ತದೆ. ಸೊ ಮಸಾಲ ಹಾಕಿದಂದರೆ ಚೆನ್ನಾಗಿ ಮಿಕ್ಸ್ ಮಾಡಿ. ತುಂಬ ಖಾರ ಇಷ್ಟಪಡುವವರು ಇದಕ್ಕೆ 1 ಸ್ಪೂನ್ ಬೇಕಾದ್ರೂ ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಳ್ಬಹುದು. ಆದರೆ ಮಕ್ಕಳೆಲ್ಲ ತಿನ್ನೋದಾದರೆ ಒಂದು ಅರ್ಧ ಸ್ಪೂನ್ ಹಾಕಿದ್ರೇ ಸಾಕಾಗ್ತದೆ. ಸೊ ಈ ಮಸಾಲೆಗಳೆಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ನೋಡಿ, ಇಷ್ಟಾದರೆ ಸಾಕು, ಚೆನ್ನಾಗಿ ಬೆರ್ತಿದೆ. ಸೊ ಈಗ ನಾನು ಅವಲಕ್ಕಿ ಆ್ಯಡ್ ಮಾಡ್ತಾ ಇದ್ದೇನೆ. ಇದು ನಾನು ರಾಗಿ ಅವಲಕ್ಕಿ ತಗೊಂಡಿದ್ದೇನೆ. ಸೊ ಇನ್ನೊಂದು ವಿಷಯ ಏನಂದರೆ, ರಾಗಿ ಅವಲಕ್ಕಿ ಇನ್ನೂ ಕ್ರಿಸ್ಪಿಯಾಗಿರಬೇಕು ಅಂತಿದ್ರೆ ಸ್ವಲ್ಪ ಬಿಸಿಲಿನಲ್ಲಿ ಒಣಗಿಸಿ ಕೂಡ ಇದನ್ನು ಹಾಕ್ಕೊಳ್ಬಹುದು. ಸೊ ಇದು ಅವಲಕ್ಕಿ ಫ್ರೆಶ್ ಆಗಿರುವ ಅವಲಕ್ಕಿ. ಸೊ ಹಾಗಾಗಿ ನಾನು ಡೈರೆಕ್ಟ್ ಹಾಕಿದ್ದೇನೆ. ಒಂದು 4 ಕಪ್ ಆಗುವಷ್ಟು ಅವಲಕ್ಕಿಯನ್ನು ಹಾಕಿ ಈ ಥರ 2 ಸೌಟನ್ನು ಯೂಸ್ ಮಾಡಿಕೊಂಡು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ತಾ ಇದ್ದೇನೆ. ಸೊ ಈಗ ಕೂಡ ಗ್ಯಾಸನ್ನು ಸ್ಲೋವಲ್ಲೇ ಇಡಬೇಕು, ತುಂಬ ಬೇಗ ಆಗ್ತದೆ. ನೋಡಿ, ಇದು ಮಿಕ್ಸ್ ಮಾಡಿದರೆ ಅಷ್ಟೇ ಆಗೋಯ್ತು, ಅದರಲ್ಲಿ ದೊಡ್ಡ ಮಾತೇ ಇಲ್ಲ. ಇದನ್ನು ಯಾರಿಗೆ ಕೂಡ ಪ್ರಿಪೇರ್ ಮಾಡಬಹುದು. ಸೊ ಬ್ಯಾಚುಲರ್ಸ್ಗೆ ಕೂಡ ಪ್ರಿಪೇರ್ ಮಾಡ್ಬೋದು. ಅದಲ್ಲದೆ ಇದನ್ನು ಡಬ್ಬಿಯಲ್ಲಿಟ್ಬಿಟ್ಟು ಸ್ಟೋರ್ ಮಾಡಿಕೊಂಡು ಯಾವಾಗ ಬೇಕೋ ಆಗ ತಿನ್ಕೊಳ್ಬಹುದು. ಈವ್ನಿಂಗ್ ಟೀ ಜೊತೆಗೂ ಕೂಡ ತಿನ್ಕೊಳ್ಬಹುದು, ಜೋರು ಹಸಿವಾಗ್ತಾ ಇರುವಾಗ ಬೇಕಾದರೂ ತಿನ್ಕೊಳ್ಬಹುದು. ಅಷ್ಟೊಂದು ಟೇಸ್ಟಿಯಾಗಿ ಇರ್ತದೆ. ಸೊ ಎಲ್ಲರಿಗೆ ಕೂಡ ಇಷ್ಟ ಆಗ್ತದೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಅಂದರೆ ಎಲ್ಲ ಈ ರಾಗಿ ಅವಲಕ್ಕಿಗೂ ಕೂಡ ಮಸಾಲೆಗಳು ಚೆನ್ನಾಗಿ ಸೇರಿಕೊಳ್ಬೇಕು. ಸೊ ಅಲ್ಲಲ್ಲಿ ಬೆಳ್ಳುಳ್ಳಿ ಎಲ್ಲ ಸಿಕ್ಕುವಾಗ ತುಂಬ ಮಜವಾಗಿರ್ತದೆ. ಸೊ ಮಕ್ಕಳಿಗೆ ಕೂಡ ತಿನ್ನಲಿಕ್ಕೆ ಕೊಡಬಹುದು, ಅವರು ಕೂಡ ಇಷ್ಟಪಟ್ಟು ತಿಂತಾರೆ. ಮತ್ತು ಆ ಮೆಣಸು ಉಂಟಲ್ಲ ಹಾಕಿರೋದು, ಅದನ್ನು ಕೂಡ ಹಾಗೇ ತಿನ್ಕೊಳ್ಬಹುದು, ಖಾರ ಏನು ಅನಿಸಲ್ಲ, ತುಂಬ ಟೇಸ್ಟಿಯಾಗಿ ಬರ್ತದೆ. ಸೊ ನೀವಂತೂ ಇದನ್ನು, ಅದು ಕೂಡ ಈ ಟೈಮಲ್ಲಿ, ಈ ಚಳಿಗಾಲದಲ್ಲಿ ಅಂತೂ ಟ್ರೈ ಮಾಡಲೇಬೇಕು. ಸೊ ಚಳಿಗಾಲಕ್ಕೆ ಒಂದು ಬೆಸ್ಟ್ ಫುಡ್ ಅಂತಲೇ ಹೇಳಬಹುದು.
ತುಂಬಾ ಈಸಿಯಾದ ಒಂದು ರೆಸಿಪಿ. ಸೊ ಖಂಡಿತ ನೀವು ಮನೆಯಲ್ಲಿ ಟ್ರೈ ಮಾಡಿ. ಹಾಗೆಯೇ ಕಮೆಂಟ್ಸಲ್ಲಿ ತಿಳಿಸಿ ಹೇಳಿ ಯಾವ ಥರ ಮಾಡಿದ್ದೀರಿ, ಯಾವ ಥರ ಟೇಸ್ಟ್ ಬಂದಿದೆ ಅಂತ. ಸೊ ಹಾಗೆಯೇ ಇವತ್ತಿನ ನನ್ನ ವಿಡಿಯೋ ನಿಮಗೆಲ್ಲರಿಗೂ ಸಹ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಇಷ್ಟ ಆದರೆ ಒಂದು ಲೈಕ್ ಕೊಡಲಿಕ್ಕೆ ಮಾತ್ರ ಮರಿಬೇಡಿ. ಹಾಗೆಯೇ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಾ ಇದ್ದೀರಿ, ಯಾರೆಲ್ಲ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಲಿಲ್ಲ ಅವರೆಲ್ಲ ಬೇಗ ಒಂದು ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಅಲ್ಲೇ ಇರುವ ಬೆಲ್ ಐಕಾನ್ ಬಟನನ್ನು ಕ್ಲಿಕ್ ಮಾಡಿ. ಸೊ ಆಗಾಗ ನಾನು ಹಾಕಿದ ವಿಡಿಯೋನು ಆವಾಗಲೇ ತಕ್ಷಣ ನೀವೇ ಫಸ್ಟ್ ನೋಡಬಹುದು. ಸೊ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಇನ್ನು ನನಗೆ ವೀಡಿಯೋಸ್ಗಳನ್ನು ಹಾಕಲಿಕ್ಕೆ, ಈ ಥರದನ್ನೇ ರೆಸಿಪಿ ಹಾಕಲಿಕ್ಕೆ ನೀವು ಸಪೋರ್ಟ್ ಮಾಡಿದಾಗೆ ಆಗ್ತದೆ. ಸೊ ನಿಮ್ಮ ಸಪೋರ್ಟ್ ನನ್ನ ಮೇಲೆ, ನಮ್ಮ ಚಾನಲ್ ಮೇಲೆ ಇದ್ದೇ ಇರಬೇಕು. ಸೊ ನೋಡಿ ಅವಲಕ್ಕಿ ಯಾವ ಥರ ಇದೆ ಅಂತ. ಆ ಕರಿಬೇವಿನ ಎಲೆಗಳೆಲ್ಲ ಸ್ಮ್ಯಾಶ್ ಮಾಡುವಾಗ ನೋಡಿ ಈ ಥರ ಯಾವ ಥರ ಬಂದಿದೆ, ಕ್ರಿಸ್ಪಿ ಆಗಿದೆ ಆ ಎಲೆಗಳೆಲ್ಲ. ಸೊ ಇದು ತಣ್ಣಗಾದ ನಂತರ ಡಬ್ಬಿಯಲ್ಲಿ ಸ್ಟೋರ್ ಮಾಡಿ ಇಡಬಹುದು. ಸೊ ಅವಲಕ್ಕಿ ಎಲ್ಲ ನೋಡಿ ಎಷ್ಟು ಕ್ರಂಚಿಯಾಗಿ ಉಂಟು. ಸೊ ಅದನ್ನು ಸ್ಮ್ಯಾಶ್ ಮಾಡುವಾಗ ನೋಡಿ ವಾವ್ ಎಷ್ಟು ಚೆನ್ನಾಗಿ ಒಂದು ಸೌಂಡ್ ಬರ್ತದೆ. ಸೊ ಇದು ಇದೇ ಥರ ಇರ್ತದೆ ನೀವು ಏರ್ ಟೈಟ್ ಕಂಟೈನರಲ್ಲಿ ಸ್ಟೋರ್ ಮಾಡೋದ್ರಿಂದ. ಸೊ ಇದೇ ಥರ ಇರ್ತದೆ, ಇದೇ ಕ್ರಂಚಿನೆಸ್ ಇರ್ತದೆ, ಏನಿದು ಸಾಫ್ಟ್ ಆಗಲ್ಲ. ಸೊ ಒನ್ಸ್ ಅಗೇನ್ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡಿ.